ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈ ಅಶ್ಲೀಲ ಪೋಸ್ಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಲತಾ ಅವರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಸುಮಲತಾ ಅಲ್ಲಿ ಯಾವುದನ್ನು ಕೂಡ ಹೇಳಲಿಲ್ಲ. ಈಗ ಒಂದು ಹೊಸ ಚರ್ಚೆ ಶುರುವಾಗಿದೆ. ಅಂತರ ಕಾಪಾಡ್ಕೊತಾ ಇದ್ದಾರಾ ಅಥವಾ ಏನಾದರೂ ಅವ್ರ ಸಂಬಂಧ ಹಳಸ್ತಾ ಇದೆಯಾ? ಈ ರೀತಿ ಏನು ಹೇಳಲಿಕ್ಕೆ ಸಾಧ್ಯ? ಇದು ಪ್ರಶ್ನೆ. ಈಗಾಗಲೇ ಈ ದೊಡ್ಡ ಮಟ್ಟಕ್ಕೆ ಹೋಗಿದೆ, ಕೇಸ್ ಆಗಿದೆ, FIR ಆಗಿದೆ, ಎಲ್ಲರೂ ಕೂಡ ಮಾತಾಡಿದ್ದಾರೆ ಚಿತ್ರರಂಗದವರು. ಸುಮಲತಾ ಅವ್ರು ಕೇಳಿದ್ರೆ ಇನ್ನೇನು ಹೇಳಕ್ಕೆ ಸಾಧ್ಯ? ಆದರೆ ಸುಮಲತಾ ಹೇಳಬೇಕಾದಂಥ ಎಲ್ಲ ಸಂಗತಿಗಳನ್ನು ಕೂಡ ತುಂಬ ಸ್ಪಷ್ಟವಾಗಿ ಸೂಚ್ಯವಾಗಿ ಹೇಳಿದ್ದಾರೆ. ಅವ್ರು ಹೇಳಿದಂಥ ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಅವ್ರೇನು ಹೇಳಿದ್ದಾರೆ ಅಂತಂದರೆ, ಇಲ್ಲ ಯಾರು ಇದಕ್ಕೆ ಕಂಪ್ಲೇಂಟ್ ಕೊಟ್ಟರಲ್ಲ ಪಾಪ ಅವರಲ್ಲಿ ಸಾಕ್ಷ್ಯಾಧಾರಗಳಿದೆ, ಜೊತೆಗೇನು ಅಂತಂದರೆ ಅವರಿಗೆ ಇಡೀ ಸರ್ಕಾರವೇ ಅವರ ಪರವಾಗಿ ನಿಂತಿದೆ ಅನ್ನುವಂಥ ಮಾತು. ಇದು ರಮ್ಯಾ ಅವ್ರನ್ನ ಕುರಿತಾಗಿ ಇವ್ರು ಹೇಳಿರುವಂಥ ಮಾತು. ಮಾಡಲಿ, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಲಿ. ಹೆಣ್ಣಿನ ಬಗ್ಗೆ ಯಾರು ಮಾಡಿದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸುಮಲತಾ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ತುಂಬ ಸ್ಪಷ್ಟವಾಗಿ. ಇದರ ಹೊರತಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಇದೆಲ್ಲ ಆದಮೇಲಿಂದ ವೆರಿ ಇಂಪಾರ್ಟೆಂಟ್ಲಿ ಒಂದು ಸಂಗತಿನ ಸುಮಲತಾ ಇಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಗಮನಿಸಬೇಕು. ಈಗ ಯಾವುದೋ ಒಂದು ಟ್ರೋಲ್ ಮಾಡಿದ್ದು, ಯಾವುದೋ ಮಾತಾಡಿದ್ದಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದೆಲ್ಲ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಇಷ್ಟೊಂದೆಲ್ಲ ಮಾತುಗಳು ಬರ್ತಾ ಇದೆ. 5 ವರ್ಷದಿಂದ ನಾನು ಅನುಭವಿಸಿದ್ದೀನಿ. ಸರ್ಕಾರ ಈಗ ಸಂಬಂಧಪಟ್ಟಂಥವ್ರ ಜೊತೆ ನಿಂತಿದೆ, ಆದರೆ ನನಗೆ ಯಾರಿದ್ರು ಕೇಳೋಕೆ ಅನ್ನುವಂಥ ಮಾತನ್ನು ಕೂಡ ಸುಮಲತಾ ಹೇಳಿದ್ದಾರೆ. ಬನ್ನಿ ಸುಮಲತಾ ಏನು ಹೇಳಿದ್ದಾರೆ ನೋಡೋಣ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನು ಮಾತಾಡಿಲ್ಲ ಅಂತ ಕಾಣಿಸುತ್ತೆ. ಇದನ್ನ ನೀವು ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಎಲ್ರಿಗೂ ಸೇರ್ಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲಾಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಏನೋ ಇದನ್ನು ಮಾಡಿರೋದು ಅಂತಲೂ ನಮ್ಗೆ ಪ್ರೂಫ್ ಇಲ್ಲ. ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ಇಲ್ಲ, ನಾನೇನು ಮಾತಾಡಿಲ್ಲ. ಬೇರೆ ಬೇರೆ ವಿಷಯ